ದೇಶದಲ್ಲಿ ದೊಡ್ಡ ಸ್ಕ್ಯಾಮ್ ಅಂತಾರೆ. ಅವ್ರು ಹೇಳ್ತಾರೆ ಯಾವುದಾದ್ರೂ ತನಿಖೆ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು. ಹಲವಾರು ಅವ್ರು ಹೇಳ್ತಾರೆ ಜಡ್ಜ್ಮೆಂಟ್ನಲ್ಲಿ ಹಲವಾರು ಸಮಿತಿಗಳನ್ನು ಕ್ಯಾಬಿನೆಟ್ ಉಪಸಮಿತಿಗಳನ್ನು ಮಾಡಿದ್ರು, ಆದರೆ ಯಾವುದೂ ಉಪಯೋಗ ಬರಲಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ರೀತಿ ಈ ಒಂದು ಕಂಪ್ನಿಯ ವಿಷಯದಲ್ಲಿ ನಾನು ಸರ್ಕಾರಕ್ಕೆ ಕೇಳ್ತೀನಿ, ಯಾವಾಗ ಟೋಲ್ ಕಲೆಕ್ಷನ್ ನಿಲ್ಲಿಸ್ತೀರಿ? ಈ ಕಂಪ್ನಿ 111 ಕಿಲೋಮೀಟ್ರ್ ಮಾಡಲೇ ಇಲ್ಲ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಹೋಗಿ ಹೇಳ್ತಾನೆ ಕೇವಲ 5 ಕಿಲೋಮೀಟ್ರು ರಸ್ತೆ ಆಗಿದೆ. ಇದನ್ನು ಸರ್ಕಾರದ ಅಧಿಕಾರಿ ಇವತ್ತು ಕೋರ್ಟ್ ಮುಂದೆ ಹೇಳಿರ್ತಕ್ಕಂಥದ್ದೇನಿದೆ, ಮುಖ್ಯ ಕಾರ್ಯದರ್ಶಿ 111 ಕಿಲೋಮೀಟರ್ ಎಕ್ಸ್ಪ್ರೆವೇ ಪೈಕಿ ಕೇವಲ 5 ಕಿಲೋಮೀಟರ್ ಮಾತ್ರ ನಿರ್ಮಾಣವಾಗಿದೆ ಎಂಬುದನ್ನು ಒಪ್ಪಿಕೊಂಡಿರುವ ಪ್ರಮಾಣ ಪತ್ರವನ್ನು 28 ಜುಲೈ 26ರಂದು, ಅಂದರೆ ತೀರ್ಪು ಪ್ರಕಟವಾಗುವ ಒಂದು ದಿನ ಮೊದಲು ಪ್ರಸ್ತುತ ಸರ್ಕಾರದ ಅವಧಿಯಲ್ಲಿದ್ದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಪರ್ವೇಜ್ ಅವರು ಸಲ್ಲಿಸವರೆ ಕೋರ್ಟ್ ಮುಂದೆ. ಅದರಿಂದ ಈ ಒಂದು ಫ್ರೇಮ್ವರ್ಕ್ನ ಒಪ್ಪಂದಡಿ ಜಾರಿಗೊಂಡಿರ್ತಕ್ಕಂಥ ಎಲ್ಲ ವೈಲೇಟ್ ಮಾಡಿ ಇವತ್ತು ಅವರು ಟೋಲ್ ಕಲೆಕ್ಟೇ ಮಾಡೋಂಗಿಲ್ಲ. ನಿಮ್ಮ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರಕಾರ ಹಗಲು ದರೋಡೆ ನಡೀತಾ ಇದೆ. ಬೆಂಗಳೂರಿನ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಟೋಲನ್ನು ಕಟ್ತಕ್ಕಂಥದ್ದನ್ನು ನಿಲ್ಲಿಸಿ. ಇವತ್ತು ಸರ್ಕಾರಕ್ಕೆ ನಾನು ಪತ್ರ ಬರೆದು ಎಚ್ಚರಿಕೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಈ ತೀರ್ಪಿನ ಪ್ರಕಾರ ಇವತ್ತೇನಿದೆ, ಜಾಣ ಮೌನಕ್ಕೆ ಏನು ಒಳಗಾಗಿದ್ದೀರಿ? ಕೃಷ್ಣ ಬೈರೇಗೌಡರೇ, ಇಲ್ಲೆಲ್ಲೋ ಬೀದಿ ಬದಿ ವ್ಯಾಪಾರಿಗಳಿಂದ ಏನೋ ಆಕ್ಸಿಡೆಂಟಾಗಿ ಜನ ಸತ್ತೋಗ್ಬಿಡ್ತಾರೆ ಅಂತೇಳಿ 2 ಹೊತ್ತಿನ ಊಟಕ್ಕೆ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರನ್ನ ಹೊಟ್ಟೆ ಹೊಡೆದಿದ್ದೀರಿ. ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ಬೀದಿಗೆ ತಂದು ಹಾಕಿದ್ರಿ. ಏನೋ ಎಲ್ಲ ಫುಟ್ಪಾತ್ ಕ್ಲೀನ್ ಮಾಡ್ತೀವಿ ಅಂತೇಳಿ, ಫುಟ್ಪಾತ್ ಕ್ಲೀನ್ ಮಾಡ್ತೀವಿ ಅಂತೇಳಿ. ಇದನ್ನು ಯಾವಾಗಪ್ಪ ಕ್ಲೀನ್ ಮಾಡೋದು ಕೃಷ್ಣ ಬೈರೇಗೌಡ್ರೆ? ಇದನ್ನು ಯಾವಾಗ ಕ್ಲೀನ್ ಮಾಡ್ತೀರಿ? ಇವ್ರು ಮಾಡಿರ್ತಕ್ಕಂಥ ಹಲವಾರು ರೈತರ ಭೂಮಿನ ಲಪಟಾಯಿಸಿರ್ತಕ್ಕಂಥದ್ದಕ್ಕೆ, ಇಲ್ಲಿಗಲ್ ಆಗಿ ಟೋಲ್ ಕಲೆಕ್ಟ್ ಮಾಡ್ತಾ ಇರೋದಕ್ಕೆ, ಸ್ಮಶಾನಗಳನ್ನು ಇವತ್ತು ಲ್ಯಾಂಡ್ ಡೆವಲಪರಿಗೆ ಮಾರಿರೋದಕ್ಕೆ, ಕೆರೆ ಕಟ್ಟೆ ನುಂಗಾಕಿರೋದಕ್ಕೆ ಏನಪ್ಪ ಆ್ಯಕ್ಷನ್ ತಗೋತೀರಿ? ಇಲ್ಲಿ ಬಡವರ ಮೇಲೆ ಇದೆಲ್ಲ ಕಾರಿಗೆಲ್ಲ ಪಾರ್ಕ್ ಮಾಡಿದರೆ ಅಲ್ಲೆಲ್ಲ ಕಾರ್ ಎತ್ತಿಸ್ತಾರಂತೀಗ. ಇದಪ್ಪ ಮಾಡಬೇಕಾಗಿರೋದು ನೀವು. 1000 ಕೋಟಿ, 20,000 ಎಕರೆ ಭೂಮಿ, ಎಲ್ಲಿದೆ ನೈಸ್ ರಸ್ತೆ? ಇವತ್ತು ಅವರಿಗೆ ಯಾವುದೇ ಕಾರಣಕ್ಕೂ ಈ ಸರ್ಕಾರದಲ್ಲಿ ನೀವೇನು ಕೊಡ್ತಾ ಇದ್ದೀರಿ ಬೆಂಬಲ, ಯಾವ ಕಾರಣಕ್ಕೆ ಕೊಡ್ತಾ ಇದ್ದೀರಿ? ಎಲ್ಲಿ ಯಾತಕ್ಕೆ ಮೌನಿಗೆ ಶರಣಾಗಿದ್ದೀರಿ? ಬಡವರ ಮೇಲೆ ನೀವು ಗದಾಪ್ರಹಾರ ಮಾಡ್ತೀರಿ. ಇವತ್ತು ಡೇ ಲೈಟ್ ರಾಬರಿ ಅಂತ ಹೇಳಿದ್ದಾರೆ. ದೇಶದ ಇತಿಹಾಸದಲ್ಲಿ ಇಂಥ ಒಂದು ಸ್ಕ್ಯಾಮ್ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಉತ್ತರ ಕೊಡಿ ಇದಕ್ಕೆ. ಉತ್ತರ ಯಾವಾಗ ಕೊಡ್ತೀರಿ? ಮುಖ್ಯಮಂತ್ರಿಗಳು ಏನು ಭಾಳ ₹1 ಯಾರಾದರೂ ಅಧಿಕಾರಿಗಳು ಲಂಚ ಕೇಳಿದರೆ ಫೋನ್ ಮಾಡಿ, ನನಗೆ ಫೋನ್ ಮಾಡಿ. ಇದೇನು ಹೇಳ್ತಾ ಇದ್ದೀರಿ? ಇನ್ನೊಂದು ಬಿಡದಿ ವಿಷಯದಲ್ಲಿ ನಾಳೆ ನಮ್ಮ ಪಕ್ಷದ ವತಿಯಿಂದ ಪಾದಯಾತ್ರೆ ಇದೆಯಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸಮಿತಿ ನೀವು ಇದ್ದೀರಪ್ಪ, ಕಾಂಗ್ರೆಸ್ನ ಸತ್ಯಶೋಧನಾ ಸಮಿತಿ 2006ರಲ್ಲಿ ಮಾಡಿದರು. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತ್ಯಶೋಧನಾ ಸಮಿತಿಲಿ ಯಾರ್ಯಾರು ನೋಡಿ ಇಲ್ಲಿ ಫೋಟೋ ಹಾಕೊಂಡು ಪಾಪ ಡೈರೆಕ್ಷನ್ ಕೊಟ್ಟರು. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ ಪ್ರದೇಶ ಕಮಿಟಿಯಿಂದ ಮಾಡಿದ್ರಲ್ಲ. ಇಲ್ಲಿ ಯಾರ್ಯಾರಿದ್ದೀರಪ್ಪ ಸಮಿತಿಲಿ? ಮುಖ್ಯಮಂತ್ರಿಗಳೇ, ಇಲ್ಲಿ ನೋಡಿ, ಸತ್ಯಶೋಧನಾ ಸಮಿತಿಯ ಸದಸ್ಯರುಗಳು ಕಾಗೋಡು ತಿಮ್ಮಪ್ಪ ಅಧ್ಯಕ್ಷರು, DK ಶಿವಕುಮಾರ್, BL ಶಂಕರ್, A ಕೃಷ್ಣಪ್ಪ, ರಾಮಲಿಂಗರೆಡ್ಡಿ, HM ರೇವಣ್ಣ, KJ ಜಾರ್ಜು, ಸುದರ್ಶನ್ನು, ಕೋದಂಡರಾಮಯ್ಯ, 20 ಜನದ ಮಾಡವರ. 23 ಜನದ ಸಮಿತಿ 2006ರಲ್ಲಿ. ಯಾವಾಗ ನಮ್ಮ ಸರ್ಕಾರ ಇತ್ತು, ಯಾವಾಗ ನಮ್ಮ ಸರ್ಕಾರದಲ್ಲಿ ಅವತ್ತು ಕೆಲವು ತೀರ್ಮಾನ ಮಾಡಲಿಕ್ಕೆ ಹೋದೋ, ನಾವೇನೋ ರಾಜ್ಯದಂಥ ರೈತರ ಭೂಮಿನೆಲ್ಲ ಇವತ್ತೆಲ್ಲ ಕೈಗಾರಿಕೆಗಳು ಅದಕ್ಕೆ ಅಂತ ಮಾಡೋಕ್ಕೆ ಹೊರಟುಬಿಟ್ಟವ್ರೆ ಅಂತೇಳಿ ಮಾಡಿದ್ರಲ್ಲ ಸತ್ಯಶೋಧನಾ ಸಮಿತಿ. ಏನು ಹೇಳಿದ್ದೀರಪ್ಪ ಅವತ್ತು? ಆ ಸಮಿತಿ ಒಳಗೆ ನೀವು ಬಿಡದಿಗೆ ಹೋಗಿದ್ರೋ ಇಲ್ಲ ನೀವು ಇಲ್ಲದೆ ಮಾಡಿದ್ರೋ ಇದನ್ನು ಸಮಿತಿ ವರದಿನ? ಅವತ್ತು ಹೇಳಿದಾರಲ್ಲ. ಏನು ಹೇಳ್ತಾರೆ ಇಲ್ಲಿ? ನಂದು ಒಂದು ಸಭೆ ಆಗಿದೆ 23/6/2006, ನಾನು ಮುಖ್ಯಮಂತ್ರಿ.
ಆ ಸಭೆಯಲ್ಲಿ ಒಂದು ನಡಾವಳಿ ಉಪನಗರಗಳನ್ನು ಮಾಡಲಿಕ್ಕೆ ಏನೇನು ಗೈಡ್ಲೈನ್ಸ್ ಇರಬೇಕು ಅಂತ ಮಾಡಿದ್ದೇನೆ. ಇದನ್ನು ಮಾಡಿರ್ತಕ್ಕಂಥದ್ದು ನಾನು ಇಲ್ಲಿ ಅದೆಲ್ಲ ಇರಲಿ, ನಡಾವಳಿ ಮಾಡಿರೋದು. ಇವರು ಹೋದರಲ್ಲ ಬಿಡದಿಗೆ ಹೋದರಲ್ಲ, ಬಿಡದಿಲಿ ಏನು ಹೇಳಿದ್ದಾರೆ ಶಿವಕುಮಾರ್ ಅವರೇ, ಈಗಲ್ಲಿ ಏನೋ ಅದು ಎಂಥದ್ದು ಇಂಟರ್ನ್ಯಾಷನಲ್ ಮಾಡ್ತಿರಂತಲ್ಲ ಸ್ಟ್ಯಾಂಡರ್ಡ್ AI ಮಾಡೋಕ್ಕೆ ಹೊರಟಿದ್ದೀರಲ್ಲಪ್ಪ, ಹಾಗೇನು ಹೇಳಿದಿರಿ? ಇಲ್ಲಿ ಹೇಳ್ತಾರೆ, ಇವ್ರು ಹೋದಾಗ ಅಲ್ಲಿ ನೋಡಿದ್ದೀವರು, ಈ ಉಪನಗರದ ವ್ಯಾಪ್ತಿಯಲ್ಲಿ ಖಾಸಗಿ ಜಮೀನು 6,959 ಎಕರೆ, ಸರ್ಕಾರಿ ಜಮೀನು 2,725 ಎಕರೆ, ಒಟ್ಟು 9,684 ಎಕರೆ ಪ್ರದೇಶವನ್ನು ಒಳಗೊಂಡಿರುತ್ತದೆ. ಈ ಪ್ರದೇಶ ಒಟ್ಟು 18,417 ಜನಸಂಖ್ಯೆ ಹೊಂದಿದೆ. 3,000 ಮನೆಗಳು ಇರುವುದಾಗಿ ಕಂಡು ಬಂದಿದೆ. 1,56,000 ತೆಂಗಿನ ಗಿಡಗಳು, 48,000 ಅಡಿಕೆ ಗಿಡಗಳು, 28,275 ಮಾವಿನ ಮರಗಳು, 6,003 ಹುಣಸೆ ಮರ, 48,000 ತೇಗದ ಮರ, 13,404 ಬೇವಿನ ಮರ, 34,813 ಇತರೆ ಮರಗಳು ಈ ವ್ಯಾಪ್ತಿಯಲ್ಲಿ ಬೆಳೆದಿರುತ್ತದೆ. ಅಷ್ಟೇ ಅಲ್ಲದೆ 1,130 ಎಕರೆ ರಾಗಿ, 716 ಎಕರೆ ಭತ್ತ, 484 ಎಕರೆ ಕಬ್ಬು, 248 ಎಕರೆ ತರಕಾರಿ, 661 ಎಕರೆ ರೇಷ್ಮೆ, 227 ಎಕರೆ ಬಾಳೆ ಬೆಳೆ. ಇದು ನೀವು ಕೊಟ್ಟಿರೋದಪ್ಪ ಶಿವಕುಮಾರ್ ಅವರೇ, ನೀವು ಕೊಟ್ಟಿರೋ ರಿಪೋರ್ಟ್ ಇದು 2006ರಲ್ಲಿ. ಈ ಮೇಲೆ ಹೇಳ್ತಾರೆ, ಈ ಉಪನಗರದ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಸಮಿತಿಯು ಭೇಟಿ ನೀಡಿ ಆ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ರೈತರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಲಾಯಿತು. ಕೆಲವು ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ತೆಂಗಿನ ತೋಟ, ತರಕಾರಿ ತೋಟಗಳನ್ನು ವೀಕ್ಷಿಸಿ ಕಾರ್ಯನಿರತ ಕೃಷಿಕರೊಂದಿಗೆ ಸಂವಾದ ನಡೆಸಿ ಮನವರಿಕೆ ಮಾಡಿಕೊಳ್ಳಲಾಯಿತು ಅಂತ ಹೇಳಿದರು. ಈ ಉಪನಗರದ ವ್ಯಾಪ್ತಿಗೆ ಬರುವ ಇಡೀ ಪ್ರದೇಶ ಅತ್ಯಂತ ಫಲವತ್ತಾಗಿದ್ದು ನೀರಾವರಿ ಬೆಳೆ ಮತ್ತು 2 ಬೆಳೆಗಳನ್ನು ಬೆಳೆಯುವ ಪ್ರದೇಶವಾಗಿದ್ದು, ಜೊತೆಗೆ ಹೈನುಗಾರಿಕೆ, ಕುರಿ ಸಾಗಣೆ, ರೇಷ್ಮೆ ಹುಳು ಸಾಕಾಣಿಕೆ ವ್ಯಾಪಕ ಕಾರ್ಯಕ್ಷೇತ್ರವಾಗಿರುತ್ತದೆ. ಇದಲ್ಲದೆ ತೋಟಗಾರಿಕೆಯು ಸಾಕಷ್ಟು ಸಮೃದ್ಧವಾಗಿದ್ದು ಪಶು ಸಂಪತ್ತು ಮತ್ತು ಕುರಿ ಸಂಪತ್ತು ಕೂಡ ಸಾಕಷ್ಟಿರುತ್ತದೆ. ಈ ಪ್ರದೇಶವು ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿದೆ. ಇದು ಶಿವಕುಮಾರ್ ಅವರು ಸದನ ಸಮಿತಿಯ ಮೆಂಬರ್ ಆಗಿ ಅವತ್ತು ನಮ್ಮ ತೀರ್ಮಾನಕ್ಕೆ ಕೊಟ್ಟಂಥ ಒಂದು ಸತ್ಯ ಶೋಧನಾ ಸಮಿತಿ ಶಿವಕುಮಾರ್ ಕೊಟ್ಟಿರೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.